ಇವತ್ತು ನಮ್ಮ ಅಮ್ಮಂಗೆ ನಾನು ಸಾವುಕಾರ ಮಗುನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ನಮ್ಮಮ್ಮ ಭಾಳ ಖುಷಿ ಪಡ್ತಾರೆ ಅವಾಗ. ಅಯ್ಯೋ ಮಗಳೇ, ಸಾವುಕಾರ ಹುಡುಗ ನೀನು ಲವ್ ಮಾಡ್ತಾ ಇದೆಯಲ್ಲ ಮಗಳೇ ಅಂತ ಹೇಳ್ಬಿಟ್ಟು ಭಾಳ ಅಂದರೆ ಭಾಳ ಖುಷಿ ಪಟ್ಬಿಡ್ತಾರೆ. ಹೇಳಿದ್ರೆ ಬೈಯೋಕ್ಕಿಲ್ಲ ತಾನೇ, ಬೈದರೂ ಪರವಾಗಿಲ್ಲ, ಬಡಿಲಿಲ್ಲ ಅಂದರೆ ಸಾಕು. ಇರು, ಧೈರ್ಯ ಮಾಡಿ ಹೇಳ್ಬಿಡ್ತೀನಿ. ಹೆಂಗೋ ಆಸ್ತಿ ಎಲ್ಲನೂ ಈಗ ನಮ್ಮ ಹುಡುಗನ ಹೆಸರಿನಾಗೇನೇ ಐತೆ. ನಮ್ಮ ಅಮ್ಮಂಗೆ ಇವಾಗ ಕೇಳಿ ಭಾಳ ಅಂದರೆ ಭಾಳ ಖುಷಿ ಆಯ್ತದೆ. ಇರು. ಅಮ್ಮ, ಅಮ್ಮ, ಅಜ್ಜಿ, ಯಾಕೆ ಹಂಗೊಳೆ ನಾಯಿ ಬಡ್ಕೊಂತೀಯ? ಅಮ್ಮ ಅಜಯ್ ಅಂತ ಹೇಳ್ಬಿಟ್ಟು ಸುಮ್ಮನೆ ನೀ ಕುಂತ್ಕೊಳ್ಳೋದೇ ಇಲ್ಲ, ಮಾಡಕ್ಕೇನು ಕ್ಯಾಮೆ ಇಲ್ವಲ್ಲ ನಿಂಗೆ? ಅದಕ್ಕೆ ನೀ ಶಾನೆ ಆಗ್ಬಿಟ್ಟೈತೆ ತಿಂದು ಕೊಬ್ಬು ನಿಂಗೆ. ಏನು ಬಡ್ಕೊಂಡಿನ ಮಕ್ಕಳಿಗೆ ಬಡ್ಕೊತಿದ್ಯಲ್ಲ, ಏನಾಯ್ತು ಇವಾಗ? ಅಮ್ಮ, ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತು ವಸಿ. ಯಾಕಮ್ಮಿ, ಹಬ್ಬಕ್ಕೆ ನನ್ನ ಸೀರೆ ಗಿರೆ ಏನಾರ ಬೇಕಿತ್ತೋ ಏನು? ವರಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ ಕೊಡ್ಸಿಲ್ಲ ಅಂತ ಕುಂತ್ಕೊಂಡವಳಿ. ಏನೇ ವರಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ ಬೇಕಾ? ಹೋಗಿ ತೊಂದರೆ ಆಯ್ತು ತಗ, ಇನ್ನೇನು ಮಾಡೋಕ್ಕಾಯ್ತದೆ? ನಿಮ್ಮ ಅಪ್ಪನೂ ಕೇಳ್ತೀನಿ, ದುಡ್ಡು ಕೊಡು ಅಂತ ಕೊಡ್ತಾನೆ, ಹೋಗಿ ಎತ್ಕೊಂಬಿಟ್ಟು ಬರೋಣ ಬಿಡು. ಅದಕ್ಕೆಲ್ಲ ಇಷ್ಟೊಂದು ಬಡ್ಕೋಬೇಕೇ? ಅಮ್ಮ ಅದಲ್ಲ ಕಣಮ್ಮ, ಅದು ಅದು ಬ್ಯಾರೆ ವಿಷಯ. ನಿನಯ ನೋಡೆ, ನೀನೇನು ಕೇಳಿದ್ರು ಕೊಡ್ಸಾಕ ಈಗ ನಮ್ಮ ತಾಗ ದುಡ್ಡಿಲ್ಲ. ನಾವೇನಿಲ್ಲಿ ಲಕ್ಷ ಕೂಡಿಕೊಂಡು ಕುಂತಿಲ್ಲ. ಏನೋ ನಿಮ್ಮ ಅಪ್ಪ ದುಡಿಬೇಕು, ನಾವು ತಿನ್ನಬೇಕು, ಮನೆಗೆ ಒಬ್ರು ದುಡಿತಾರೆ, 3 ಜನ ಕುಂತ್ಕೊಂಡು ತಿಂತಾರೆ. ಮನೆಯ ಕಷ್ಟ ನಿನಗೆ ಇಷ್ಟ ಐತೆ ನೋಡು. ಸುಮ್ಕೆ ನೀ ಅದು ಇದು ಅಂತ ಕೇಳೋದು ಬಿಟ್ಬಿಟ್ಟು ಹೋಗಿ ಏನಾರ ಕೆಮ್ಮೆ ಮಾಡ್ಕೊ ಹೋಗು. ಮನೆ ಕಷ್ಟನ ನೀನು ಅರ್ಥ ಮಾಡ್ಕ. ಅಯ್ಯಯ್ಯಯ್ಯ, ನಾನು ಇನ್ನೂ ಏನು ಅಂತ ವಿಷಯನ ಹೇಳೇ ಇಲ್ಲ. ಅವಾಗೇ ನೀವೇ ಎಲ್ಲ ವಿಷಯನೂ ಹೇಳ್ಬಿಡ್ತಿರಲ್ಲಮ್ಮ, ಅದು ಇದು ಇದು ಅದು ಅಂತ ಹೇಳ್ಬಿಟ್ಟು. ಆ ವಿಚಾರನೂ ಅಲ್ಲ, ಈ ವಿಚಾರನೂ ಅಲ್ಲ, ಬ್ಯಾರೆ ವಿಚಾರ ಹೇಳೋದು. ಅಮ್ಮ ಅಜ್ಜಿ ಯಾವಾಗೂ ಹೇಳೋದಲ್ವೇನಮ್ಮ? ಮತ್ತು ನನ್ನ ಮೊಮ್ಮಗಳಿಗೆ ಸಾವುಕಾರ ಹುಡುಗನ್ ತಂದ್ಬಿಟ್ಟು ಮದುವೆ ಮಾಡ್ತೀನಿ ನಾನಂತೂ ಅಂತ ಎಲ್ಲ ಹೇಳೋದಲ್ವೇನಮ್ಮ ಅಜ್ಜಿ? ಅವಾಗೇನೆ ಇವಾಗೂ ಅದನ್ನೇನೇ ಹೇಳ್ತೀನಿ. ನಿನಗಂತೂ ಸಾವುಕಾರ ಹುಡುಗನ ಕರ್ಕೊಬಿಟ್ಟು ಬಂದ್ಬಿಟ್ಟೆ ನಿನಗೆ ಮದುವೆ ಮಾಡ್ಕೊಡೋದು. ಮನೆಯಲ್ಲಿ ಏನು ಮಾಡ್ಕೋಬೇಕು ಅಂತ ಬೇರೆ ಅನ್ಕೊಂಡಿದೀವಿ. ಇರೋಳೊಬ್ಳು ನೀನು, ನಿನ್ನ ಕೊಳ್ಸಕನ ಆಯ್ತದೆ? ಹೇಳು, ಹೊಟ್ಟೆ ಉರಿಯಕ್ಕಿಲ್ವೇ? ಅಜ್ಜಿ, ಅಕಸ್ಮಾತ್ ಮನೆಯೊಳಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ? ಅದೆಲ್ಲ ಮದುವೆ ಮಾಡ್ಕೋಬೇಕಾದ್ರೆ ಯೋಚನೆ ಮಾಡಿ ಮಾಡಿದ್ರಾಯ್ತು. ಈಗ ಯಾಕೆ ಸುಮ್ ತಲೆ ತಿಂತಿದ್ಯಾ? ಹೇಳು, ಅದೇನು ವಿಷಯ ಅಂತ. ಹಂಗಲ್ಲ ಕಣಮ್ಮ, ಮನೆಯೊಳಗೆ ಸಿಗ್ಲಿಲ್ಲ ಅಂತಂದ್ರೆ ಇದ್ದೂರಾಗೆ ಯಾರನ್ನಾದ್ರೂ ಮದುವೆ ಮಾಡ್ಕೊಟ್ರೆ ಅಕ್ಕಪಕ್ಕದ ಮನೆಗೆ, ಅವಾಗ ಒಂದ್ವೇ ಸಂದಕ್ಕೆ ಇರ್ತದಲ್ವೇನಮ್ಮ? ಅಯ್ಯೋಯ್ಯೋ ಮೊಮ್ಮಗಳೇ, ಯಾವ ಪಾಟಿ ಬುದ್ಧಿವಂತಿಯಾಗಿ ಯಾವ ಪಾಟಿ ಯೋಚನೆ ಮಾಡ್ತೀನಿ ನೀನಂತೂ ಅಂತ ಹೇಳಿದ್ರೆ ನೀನು ಹೇಳೋದು ಸರಿ. ನೀನು ಇದ್ದೂರಾಗೆ ಅಂತ ಹೇಳ್ಕಣ ಮಾಡ್ಕಣ ಅಂತಾರೆ ಯಾರವ್ರು ಹೇಳು? ಸಂದಕ್ಕಿರಬೇಕು, ನಿನ್ನ ರಾಣಿ ಥರ ನೋಡ್ಕೋಬೇಕು. ಹಂಗಿದ್ರೆ ನಿನಗೆ ಸಂದ. ಅದು ಬಿಟ್ಬಿಟ್ಟು ಸುಮ್ಮನೆ ನಿನಗೆ ಕಾಂಜಿ ಪಿಂಜಿಗಳಿಗೆಲ್ಲ ಕೊಟ್ಬಿಟ್ಟು ನಿನ್ನ ಜೀವನ ಹಾಳು ಮಾಡೋಕ್ಕಾಯ್ತದ? ನೋಡು, ಅವೆಲ್ಲನೂ ಇನ್ನೂ ವರ್ಷದ 2 ವರ್ಷದ ಮಾತು. ನೋಡಿ ನೋಡಿ, ಒಳಗಡೆ ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ದೀವಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಕ್ಲೀನ್ ಮಾಡೋಣ ನೋಡಿ. ಅಯ್ಯೋ ಮಗ ಏನೋ ಕೇಳ್ತದೆ, ಇನ್ನೆಲ್ಲಿ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬಾಯಕ್ಕೆ ಏನೇನೋ ಕೇಳ್ತಾಳೆ. ಬಾಮ. ಅಜ್ಜಿ, ನಾನು ನಾನು ಒಂದು ಹುಡುಗನ ಇಷ್ಟಪಡ್ತಾ ಇವ್ನಿ. ಏನೇ ಬೊಗಳ್ತಿದ್ಯಾ ಬಿಕ್ನಾಸಿ? ಏನ್ ಬೊಗಳ್ತಿದ್ಯಾ? ಲೇ ಮೊಮ್ಮಗಳೇ, ಇದು ಎಲ್ಲಿಂದ ಬಂತೆ ನಿಂಗೆ ಈ ಪಾಟಿ ಧೈರ್ಯ? ಅಮ್ಮನ ಮುಂದೆನೆ ಬಂದ್ಬಿಟ್ಟು ಲವ್ ಮಾಡ್ತಾ ಇದೀನಿ ಅಂತ ಬೇರೆ ಹೇಳ್ತಿದ್ಯಾನೆ ನೀನು? ಏನೇ ಬೊಗಳ್ತಿದ್ಯಾ ಬಿತ್ರಿ? ತಿಂದುಕೊಳ್ಳಿ ಜಾಸ್ತಿ ಆಗೈತೇನು? ತಿಂದು ನೆಣಾಗೈತೆ ನಿನಗಂತೂ ನನವೇ? ಮಾಡಿ ಬೇಸಾಕ್ತಿವಲ್ಲ ಇಲ್ಲಿ. ನಿಮ್ಮ ಅಪ್ಪ ತಂದಾಗ್ತಾ ನಾವು ಬೇಸಾಕ್ತಿವಿ. ಲೋಪನ ತಗೊಬಂದು ನನ್ನ ಜೀವನ ಅಂತೂ ಹಾಳು ಮಾಡಿಕ್ತು ನಮ್ಮಮ್ಮ. ಅಂತ ನನ್ನ ಮಗ ಲೋಪರ್ ನನ್ನ ಮಗನ ಕಟ್ಬಿಟ್ಟು ನಾನು ಜೀವನದಾಗ ಎಷ್ಟು ಕಷ್ಟಪಟ್ಟಿದ್ದೀನಿ. ನನ್ನ ಮಗಳನ್ನ ಸಂದಕ್ಕಿರ್ಲಿ ಅಂತ ಹೇಳ್ಬಿಟ್ಟು ಎಷ್ಟು ಕಷ್ಟಪಟ್ಟು ಇರೋರ್ನೆಲ್ಲ ಕೇಳಿ ಮಾಡಿ ಒಳ್ಳೆ ಹುಡುಗ ಸಿಗ್ಲಿ ಅಂತ ಹೇಳ್ಬಿಟ್ಟು ಹುಡಿಕೊಂಡು ನಾನು ಕಷ್ಟಪಟ್ಟು ಸಾಯ್ತಾ ಇವನಿ. ಲೋಪರ್ ಅಂತ ತಗೊಬಂದು ಲವ್ ಮಾಡ್ತಿದ್ದೀಯೇನೆ ಈ ಏಜ್ಗೆ? ನೀನು ಯಾರೇ ಹೇಳ್ಕೊಟ್ಟಿದ್ದು ನಿಂಗೆ ಲವ್ ಮಾಡು, ಅದು ಮಾಡು, ಇದು ಮಾಡು ಅಂತ ಕಿತ್ತೋದು ಮನೆಯಲ್ಲಿ? ನನ್ನ ಎದುರುಗಡೆ ನಿಂತ್ಕೊಂಡು ಅಮ್ಮ ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳೋವಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿಂಗೆ? ಕಿತ್ತೋದಳೆ ಬಡ್ಕಂಡೆ ನಮ್ಮ ಅಮ್ಮಂಗೆ. ಇವಳನ್ನೆಲ್ಲೂ ಕಳಿಸ್ಬೇಡಮ್ಮ, ಮನೆಗೆ ಕೂರ್ಸಮ್ಮ, ಇವಳನ್ನ ಮಾನ ಮರ್ಯಾದೆ ಇಲ್ದಿದ್ದಳು ಬಿಟ್ಕೋತಾವಳು ಇವಳು ಹಂಗೆ ಹಿಂಗೆ ಅಂತ ಕೇಳದೇ ಇಲ್ಲ ನಮ್ಮಮ್ಮ. ಅಯ್ಯೋ, ನನ್ನ ಮೊಮ್ಮಗಳು ಅಂತೊಳಲ್ಲ ಅಂತ ಕಳಿಸ್ಬಿಟ್ಟು ಇವತ್ತು ಆಳ್ಗಡ್ಬಿಡ್ತು ನಮ್ಮಮ್ಮ. ಅಮ್ಮ ಹೊಡಿಬೇಡ ಕಣಮ್ಮ. ಹೊಡಿದೆ ಇನ್ನೇನು ಮುದ್ದಾಡಕ್ ಬೇರೆ ಬರ್ತಾರೇನೆ ಲೋಪರ್ ಅಂತ ತಗೊಬಂದು. ಅಯ್ಯೋ ಮಗಳೇ, ಹೊಸಿ ಸಮಾಧಾನ ಮಾಡ್ಕ. ನಿನಗೂ ಸಮಾಧಾನ ಇಲ್ಲ, ಅವಳಿಗೂ ಸಮಾಧಾನ ಇಲ್ಲ. ಹೊಸಿ ಸುಮ್ಕಿ ಅದು ಯಾವನು ಅಂತ ಹೇಳ್ಬಿಟ್ಟು ಕೇಳು, ಆಮೇಕಿಂದ ಯೋಚನೆ ಮಾಡೋಣ. ಯಾವನಿ ತಿರ್ಬೋಕಿ ನನ್ನ ಮಗನ ಲವ್ ಮಾಡ್ತಿದ್ಯಾ? ಹೇಳೇ ಮಂತಕ್ಕೆ ಹೋಗಿ ಗ್ರಾಚಾರ ಬಿಡಿಸಿ ಮೆಟ್ನ ಹೊಡೆದ್ಬಿಟ್ಟು ಬರ್ತೀನಿ. ಆ ಲೋಪರ್ ನನ್ನ ಮಗ ಯಾರು ಅಂತ ಹೇಳು. ಬಗಳು ಯಾವನಿನ್ ತಲೆ ಕೆಡಿಸ್ದನು? ತಲೆ ಕೆಡಿಸ್ಬಿಟ್ಟು ಲವ್ ಪವು ಅಂತ ಹೇಳ್ಬಿಟ್ಟು ಏನು ಒಬ್ಳೆ ಮಗಳು ಎಲ್ಲನೂ ಹೊಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಪಿಲ್ಲನ್ ಮಾಡ್ಬಿಟ್ಟವನು ಏನು? ಯಾ ಲೋಪರ್ ನನ್ನ ಮಗ? ಬಗಳು ಯಾರ ಜೊತೆ ಸೇರ್ಬಿಟ್ಟಿಂತ ಕಂತ್ರಿ ಕೆಲಸ ಮಾಡೋದೆಲ್ಲ ಕಲ್ತ್ಬಿಟ್ಟೆ ನೀನು. ಮಗಳು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ನಿನ್ನ ಮದುವೆಗೆ ಅಂತ ಹೇಳ್ಬಿಟ್ಟು 1 ರೂಪಾಯಿನೂ ಕೂಡಿಕೊಂಡು ಎಷ್ಟೆಲ್ಲ ಕಷ್ಟಪಡ್ತಾ ಇವನಿ. ನಿನಗೇನು ಗೊತ್ತಾಗಬೇಕು ಎತ್ಕೊಳ್ಳೋ ಕಷ್ಟ ಅಂತ ಹೇಳ್ಬಿಟ್ಟು? ಹೇಳೆ ಯಾವನೇ ಅವನು? ಯಾವ ಲೋಪರ್ರೆ ಅವನು? ಬಿಡೆ ಮಮ್ತಿ. ಅಯ್ಯ, ನಾನು ಕೇಳ್ತೀನಿ. ಈ ಕಡೆಗೆ ಬಾ ನೀನು, ಈ ಕಡೆಗೆ ಬಾ, ನಾನು ಕೇಳ್ತೀನಿ. ನೀನು ಮುಚ್ಚು ಬಾಯ್ನ, ನೀನು ಮುಚ್ಚಬೇಕಮ್ಮ ಬಾಯ್ನ. ನಿನ್ನಿಂದ ನೀನು ಅವಳು ಇಷ್ಟು ಅದಗೆಟ್ಟಿರೋದು ಅಂತಂದ್ರೆ ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಎದುರ್ಕೊಳ್ಳೋಳು ಅಂತೋಳ್ನ ನೀನೇ ಲೂಸ್ ಕೊಟ್ಬಿಟ್ಟು ಅದು ಇದು ಅಂತ ಮಾಡ್ಬಿಟ್ಟು ಇವತ್ತು ನನ್ನ ಮುಂದೆ ನಿಂತ್ಕೊಂಡು ಹೆಂಗೆ ಮಾತಾಡ್ತಾವಳು ಕೇಳಿಸ್ಕೊಂಡ?
ನನ್ನ ಮುಂದೆ ಇದೆಯಾ ಪಿರುತಿ ಮಾಡ್ತಾ ಇದ್ದೀನಿ ಅಂತ ಏಳಷ್ಟು ಧೈರ್ಯ ಬಂದ್ಬಿಟ್ಟೈತೆ ಈ ಕಿತ್ತೋದು ಮನೆಯಾಳಿಗೆ. ಇದೆಲ್ಲ ನಿನ್ನಿಂದನೇ ಆಗಿದ್ದು. ಅವತ್ತೇ ಅಡಕವಾಗಿ ಸುಮ್ಮನೆ ಬಿಟ್ಬಿಟ್ಟು ಬುದ್ಧಿ ಕಲ್ಸಿದ್ರೆ ಇದೆಲ್ಲ ಆಗದೇನು. ನೋಡಿ ಇವಾಗ ಬಂದು ನಿಂತವಳೆ. ನಾನು ಮಾತಾಡ್ತೀನಿ ನನ್ನ ಮೊಮ್ಮಗಳ ಹತ್ರ. ನೀನು ಈ ಕಡೆಗೆ ಬಾ ಮಗಳೇ. ನಾವು ನಿನ್ನ ಮ್ಯಾಲೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀವಿ ಕಣವ. ಎಷ್ಟೆಲ್ಲ ಆಸೆ ಇಟ್ಕೊಂಡು ನಿನ್ನ ಮದುವೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಅಂಥ ಹುಡುಗನ ಜೊತೆ ಮಾಡಬೇಕು ಇಂಥ ಹುಡುಗನ ಜೊತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೇನೋ ಕನಸು ಕಟ್ಟಿದ್ದೀವಿ. ನೀನು ಆ ಕನಸೆಲ್ಲ ಹಾಳು ಮಾಡಿ ಕಾಂಚಿ ಪಿಂಚಿ ಹುಡುಗನ ಪಿರುತಿ ಮಾಡಿಬಿಟ್ಟು ಆ ಮದುವೆ ಪದ್ವೆ ಆದರೆ ನಾವು ಸಾಯಾಗಂಟ ನಿನ್ನ ಕಷ್ಟ ನೋಡ್ಕೊಂಡು ನಮ್ಮ ಕೈಲಿ ಇರೋಕ್ಕಾಯ್ತದೇನವ. ನಮ್ಮ ಜೀವ ಒಪ್ಪದ ಕಣವ. ಅಷ್ಟೊಂದೆಲ್ಲ ಇಷ್ಟಪಡ್ತೀವಿ ನೀನು. ಇದು ಯಾಕವ ಅರ್ಥ ಮಾಡ್ಕೊಂಡಿದ್ದಂಗೆ ಅಮ್ಮಂಗೂ ಪಾಪ ಬರಂಗೆ ಮಾಡ್ತೀಯಾ? ಯಾರವ ಏಳು ಯಾರು ಅಂತ ಹೇಳ್ಬಿಟ್ಟು ಏಳು ಯಾರು ಹುಡುಗ ಏಳು ಮಾತಾಡೋಣ ಏಳು. ಅದೇ ಅಜ್ಜಿ ಸಾವುಕಾರ ಇಲ್ವಾ? ಸಾವುಕಾರನ ಮಗ. ಏನು ಆ ಸಾವುಕಾರ ಮಗನ? ಹ್ಞೂ ಅಜ್ಜಿ ಅವನೇ ನೆನೆಯ. ಅಯ್ಯೋ 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 ನನ್ನ ಮಗ ನೀನು ಲವ್ ಮಾಡ್ತಾವನಾ? ಹ್ಞೂ ಕಣಮ್ಮ, ನಾನು ಅಂದರೆ ಇಷ್ಟ ಕಣಮ್ಮ ಅವನಿಗೆ. ಶಾನೆ ಇಷ್ಟ ಕಣಮ್ಮ. ನನ್ನ ಶಾನೆ ಇಷ್ಟಪಡ್ತಾವನೆ ಕಣಮ್ಮ ಅವನು. ಅವನನ್ನು ಬಿಟ್ಬಿಟ್ಟು ಇರೋಕ್ಕಿಲ್ಲ ಕಣಮ್ಮ. ನನ್ನ ಮದುವೆ ಮಾಡ್ಕೊತಾನೆ ಕಣಮ್ಮ ಅವನು. ನಾನು ಎಷ್ಟೊಂದು ಇಷ್ಟಪಡ್ತಾನೆ ಗೊತ್ತೇನಮ್ಮ. ಲೇ ಅವನೇ ದೊಡ್ಡ ಪೋಳ್ಪೆಂಟಿ ನನ್ನ ಮಗ ಅವರಪ್ಪ. ಅವನೇ ಸರಿ ಇಲ್ಲ. ಇನ್ನೊಂದು ಮಗ ಇನ್ನು ಸರಿ ಇತ್ತಾನ ಪೋಳ್ಪೆಂಟಿ ನನ್ನ ಮಗ. ನೋಡು ನೋಡು ಇನ್ನು ಮ್ಯಾಲ ಹೊಸ್ಲುದ್ದ ಈಚೆ ಕಡೆಗೆ ಹೋಗಂಗಿಲ್ಲ ಅಷ್ಟೇ. ನೀಯ ಯಾವ ಲವ್ ಬೇಡ ಯಾವ ಪವು ಬೇಡ. ಮುಚ್ಕೊಂಡು ಮನೆ ಬಿದ್ದಿರೋದು ಕಲ್ತ್ಕ. ಲವ್ ಅಂತೆ ಲವ್. ಈ ವಯಸ್ಸಿಗೆ ನೀನಿಯ ಲವ್ ಬೇರೆ ನೋಡೇ. ಅಲ್ಲಿ ಉದುರು ಸಾಕ್ಬಿಡ್ತೀನಿ. ಮುಚ್ಕೊಂಡು ಹೋಗು ಹೋಗು. ಇನ್ನೊಂದು ಕಿತಾವುಣಿ ಹೆಸ್ರು ಹೇಳ್ಬೇಕು ನೀನು. ಅಮ್ಮ ನಾನು ಮದುವೆ ಆದ್ರೆ ಅವನ್ನೇ ನೀ ಆಗೋದು. ಅಮ್ಮ ಲೇ ಹೊಡಿಬೇಡ ಬಿಡೆ, ಹೊಡಿಬೇಡ ಬಿಡೆ. ಏನೋ ಸಣ್ಣ ಮಗ ಏನೋ ಮಾಡೈತ್ ಬಿಡೆ. ಇದು ಸಣ್ಣ ಮಗ ನೋಡ್ದೇನಮ್ಮ. ಬ್ಯಾಡ್ದೆ ಓದಿರೋ ದಾರಿ ಸರಿ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಹೇಳ್ತಾಳೆ ನೋಡ್ದೇನಮ್ಮ ಇವಳು. ಇಲ್ಲ ಅವನ್ನೇ ಮದುವೆ ಮಾಡ್ಕೊಳ್ಳೋದು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟವಳೆ. ಅಮ್ಮ ಅವ್ನು ತುಂಬಾ ಒಳ್ಳೆನು ಕಣಮ್ಮ. ಅವನಿಗೆ ನಾನಂದ್ರೆ ಭಾಳ ಇಷ್ಟ ಕಣಮ್ಮ. ನಾನು ಬಿಟ್ಬಿಟ್ಟು ಅವ್ನು ಇರೋಕ್ಕಿಲ್ಲ ಕಣಮ್ಮ. ಅವನು ಬಿಟ್ಬಿಟ್ಟು ನಾನು ಇರೋಕ್ಕಿಲ್ಲ ಕಣಮ್ಮ. ಅಮ್ಮ ನಾನು ಅವನೇ ಮದುವೆ ಮಾಡ್ಕೊತೀನಿ ಕಣಮ್ಮ. ಅಯ್ಯೋ ವಿಕ್ನಾಸಿ ಬಿಡೆ ಮುಮ್ತಿ. ಆ ಮುಗಿನ ಹೊಡೆದು ಸಾಯಿಸ್ಬೇಡ. ನಾನು ಅವಳಿಗೆಲ್ಲ ಬುದ್ಧಿ ಹೇಳ್ತೀನಿ. ಅವಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಇನ್ನೂ ಗೊತ್ತಿಲ್ಲ. ನಾನೆಲ್ಲ ಬುದ್ಧಿ ಹೇಳ್ತೀನಿ. ಸುಮ್ಕ ಬಿಡೆ. ಹೇಳಿದ್ನಲ್ಲಮ್ಮ ನೀನು ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು ನೀನು. ಈ ಮನೆಯಾಳಿ ನನಗೆ ಇವತ್ತು ಇಷ್ಟು ವಿರುದ್ಧವಾಗಿ ಮಾತಾಡ್ತಾವಳೆ ಅಂದ್ರೆ ನಾಳಿಕೆ ಇನ್ನೆಷ್ಟು ಮಾತಾಡ್ಬೇಡ ಈ ಬಿತ್ರಿ. ನನ್ನ ಮಗ ಇನ್ನೆಷ್ಟು ನನ್ನ ಮಗಳು ತಲೆ ಕೆಡಿಸಿರ್ಬೇಡ. ಅವ್ರ ಅಪ್ಪನೇ ದೊಡ್ಡ ಪೋರ್ಟ್ ವೆಂಟಿ. ಸಾವುಕಾರ ಎಂಟಿ ಎಷ್ಟು ಎಣಗ್ತಾವಳೆ ಅಂತ ಹೇಳ್ಬಿಟ್ಟು ನಾನೇನು ಕಂಡಿಲ್ವೇಟ್ ಕಣ್ಣಾರೆ. ಇನ್ನು ಇವಳನ್ನ ಅವ್ರ ಮನೆಗೆ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ಇನ್ನೂ ಎಣಗದು ನನ್ನ ಕೈ ನೋಡೋಕ್ಕಾಯ್ತದೇನು? ನೋಡಮ್ಮ ಅವ್ರ ಮನೆಗೆ ಏನೋ ಕೊಟ್ಟು ಮದುವೆ ಮಾಡ್ಬಿಟ್ರೆ ನರ್ಕ ತೋರಿಸ್ಬಿಡ್ತಾರೆ ಅಷ್ಟೇ. ನಿನಗೇನ ಗೊತ್ತಿಲ್ದಿರೋದೇನ ಐತೇನು? ಅವ್ರ ಸವಾಸನೇ ಬೇಡ ಅಂತ ಹೇಳ್ಬಿಟ್ಟು ನಾವು ಎಷ್ಟು ದೂರ ಇದೀವಿ ಹೇಳು. ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ ಅನ್ನಷ್ಟು ದೂರ ಇದೀವಿ. ಅಂತದ್ರಾಗೆ ತಿರುಗಿ ಹೋಗ್ಬಿಟ್ಟು ಅವ್ರ ಸಂಬಂಧನೇ ಬೆಳೆಸ್ಕೊಂಡು ಕುತ್ಕೊಳಕಾಯ್ತದೇನು? ಈ ಮನೆಯಾಳಿಗೆ ಏನು ಗೊತ್ತೇಳು? ನೀನು ಹೇಳ್ತಿದ್ದಲ್ಲಮ್ಮ, ಅಜ್ಜಿನೂ ಹೇಳ್ತಿತ್ತು ಸಾವುಕಾರಾದ್ರೆ ಸಂದಕ್ಕಿರ್ತದೆ ಅಂತ. ಅದಕ್ಕೆ ನೀವು ಸಾವುಕಾರ ಲವ್ ಮಾಡಿದ್ರೆ ಮದುವೆ ಮಾಡಿಸ್ತೀರಾ ಒಪ್ಕೋತೀರಾ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನೀ ಅವನ್ನ ಪಿರುತಿ ಮಾಡಿದ್ದು. ಇಲ್ಲ ಅಂತಂದರೆ ನಾನು ಯಾಕೆ ಪಿರುತಿ ಮಾಡ್ತಾ ಇದ್ದೆ ಕಣಮ್ಮ. ಹೆಂಗೆ ಹಿಡ್ಕೊಂಡು ಬಡಿತೀಯ ನೋಡಿ ನೀನಂತೂ. ನಾನೇ ನಮ್ಮ ಜೊತೆ ಓಡೋದ್ನ ಹಿರಾ ವಿಚಾರಣ ಬಂದ್ಬಿಟ್ಟು ನೀನು ತಾವು ಹೇಳ್ದೆ ಅಷ್ಟಕ್ಕೆ ನೀ ನನ್ನ ಅರ್ಥ ಮಾಡ್ಕೊಂಡಿದ್ದಂಗೆ ಬಡಿತೀಯಲ್ವ ನೀನು. ಹೋಗು ಆಯ್ತು ಹೋಗು. ಉಸ್ರು ಐಕ್ ಕೊಡ್ದು ಉಸ್ರು ಈಚೆ ಕಡೆಗೆ ಬಂತು ಕತ್ರು ಸಾಕ್ಬಿಡ್ತೀನಿ. ನಿಮ್ಮ ಅಪ್ಪ ಎಲ್ಲ ಮುದ್ದು ಮಾಡಕ್ ನಾನು ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ. ಮಗಳು ಅಂತಾನು ನೋಡಾಕಿಲ್ಲ. ಲೋಪರು ಮುಚ್ಕೊಂಡು ಹೋಗಿ ರೂಮ್ಗೆ ಕೂತ್ಕೊಂಡು ಏನಾರ ಕಿಸಿತೀನೋ ಕಿಸಿಯೋಗು. ಹೇಳ್ದೆ ತಾನೆ ತೋರಣ ಹಾಕೋದು ಕಲ್ತ್ಕಳೆ, ಹೂವು ಏರ್ಸೋದು ಕಲ್ತ್ಕಳೆ ಅಂತ ಹೇಳ್ಬಿಟ್ಟು ಅದು ಬಿಟ್ಬಿಟ್ಟು ಲವ್ ಪವತ್ತು ಬೀದಿ ತಿರುಗ್ತೀಯ. ಹೋಗ್ ಒಳಗಡಿಕೆ. ಮಗಳೇ ಏನಮ್ಮ ಅಲ್ವೇ ಮೊದಲೇ ನೀನಿಯ ಸಾವುಕಾರ. ಏನಿದ್ರು ಒಬ್ಬನೇ ಮಗ. ಆಸ್ತಿ ಎಲ್ಲನೂ ನಮ್ಮ ಮಗಳಿಗೂ ಆಯ್ತದೆ. ಯಾಕೆ ನಾವು ಯೋಚನೆ ಮಾಡಬಾರ್ದು? ಕೊಟ್ಟು ಮಾಡಿದ್ರೆ ಏನಾಯ್ತದೆ? ಹಿಂಗೇನಾರು ತಲೆಗಿಲೆ ಕೆಟ್ಟೈತೇನೋ? ದುಡ್ಡು ಗಿಡ್ಡು ಅಂತ ಓದೋರ್ ಕತೆ ಎಲ್ಲ ಏನಾಗೈತೆ ಅಂತ ನೋಡಿಲ್ವೇ ನೀನು? ಅದೇನು ಅವ್ರದೇನಂತ ಸಾಚ ಫ್ಯಾಮಿಲಿ ಅನ್ಕೊಂಡ ಕಿತ್ತೋದು ಫ್ಯಾಮಿಲಿ. ಅವ್ರ ಅಪ್ಪನೇ ಅಷ್ಟು ಹುಡುಗಿಯ ಜೊತೆ ಓಡಾಡವನೆ. ಇನ್ನು ಮಗ ಎಷ್ಟು ಜನ ಹುಡುಗಿಯ ಜೊತೆ ಓಡಾಡ್ತಾನೋ ಯಾರು ಗೊತ್ತು? ನೋಡಮ್ಮ ಯಾರೂ ಬೇಡ ಅಂತ ನಾವು ಎಲ್ಲ ಸಂಬಂಧನೂ ಕಡ್ಕೊಂಡು ದೂರ ನಂಪಾಡು ನಾವು ಇದೀವಿ. ಹಿಂಗಿರೋದೇನಿಯ ಸಂದ. ಯಾವ ದುಡ್ಡು ಬೇಡ ಯಾವ ಕಾಸು ಬೇಡ. ಅವ್ನು ಸಾವುಕಾರನಾಗಲಿ ಕೋಟ್ಯಾಧೀಶ್ವರನಾಗಿರಲಿ ನಮ್ಗೆ ಯಾಕೆ ಹೇಳು? ಹಂಗಲ್ಲ ಮಗಳೇ, ಹೆಂಗೋ ದುಡ್ಡಾಗವ್ರೆ ಒಂದ್ಕಿಂತ ಯೋಚನೆ ಮಾಡೋದ್ರಾಗೆ ತಪ್ಪೇನೂ ಇಲ್ಲ. ಒಬ್ಬನೇ ಮಗ ಹೆಂಗೋ ನಮ್ಮ ದಾರಿಗೆ ತಗೊಬಂದ್ರೆ ಆಯ್ತು ಹುಡುಗನ. ಯೋಚನೆ ಮಾಡು.